Hello everyone, welcome to our YouTube channel Science Patashala. Dear CTET 2026 aspirants, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಪಾರ್ಟ್ 4 ಆಫ್ ಹೌ ಥಿಂಗ್ಸ್ ವರ್ಕ್. ಇವತ್ತು ನಾವು ಹೌ ಥಿಂಗ್ಸ್ ವರ್ಕ್ ಟಾಪಿಕ್ನ ಮೋಸ್ಟ್ ರಿಪೀಟೆಡ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ದಟ್ ಇಸ್ PYQ ಸಾಲ್ವ್ ಮಾಡ್ತೀವಿ. ಸ್ಪೆಷಲಿ ಸೈನ್ಸ್ ಟೀಚರ್ಸ್ ಅಂಡ್ ಇನ್ ಸರ್ವಿಸ್ ಟೀಚರ್ಸ್ಗಾಗಿ ಹೆಲ್ಪ್ಫುಲ್ ಆಗೋ ಕ್ವಶನ್ಸ್. CTET ಪೇಪರ್ 2 ನಲ್ಲಿ ಫ್ರೀಕ್ವೆಂಟ್ಲಿ ರಿಪೀಟ್ ಆಗೋ ಕಾನ್ಸೆಪ್ಟ್ ಬೇಸ್ಡ್ ಕ್ವಶನ್ಸ್, ಸ್ಮಾರ್ಟ್ ಸಾಲ್ವಿಂಗ್ ಟೆಕ್ನಿಕ್ಸ್ ಮತ್ತು ಎಕ್ಸಾಮ್ ಓರಿಯೆಂಟೆಡ್ ಟೀಚಿಂಗ್ ಟಿಪ್ಸ್ ಎಲ್ಲವನ್ನೂ ಈ ಸೆಷನ್ ನಲ್ಲಿ ಕವರ್ ಮಾಡ್ತೀವಿ. CTET ಸೈನ್ಸ್ ಪ್ರಿಪರೇಷನ್ಗಾಗಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೆಟ್ಸ್ ಪ್ರಾಕ್ಟೀಸ್ ಸ್ಮಾರ್ಟ್ ಟೀಚಿಂಗ್ ಕಾನ್ಸೆಪ್ಟ್ಸ್ ಫಾರ್ CTET 2026. So let us start the session. Sarika took distilled water in a bottle and tried to find whether it conducts electricity or not. What is she likely to find? ಈ ಪ್ರಶ್ನೆ CTET ಡಿಸೆಂಬರ್ 2018 ನಲ್ಲಿ ಕೇಳಿದ್ದಾರೆ. ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ, ಇಟ್ ಇಸ್ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಆಪ್ಷನ್ ಬಿ, ಇಟ್ ಇಸ್ ಅನ್ ಇನ್ಸುಲೇಟರ್. ಆಪ್ಷನ್ ಸಿ, ಇಟ್ ಇಸ್ ಪುವರ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಆಪ್ಷನ್ ಡಿ, ನನ್ ಆಫ್ ದಿ ಅಬೌವ್. So just try to think the answer here. So distilled water means water without dissolved salts or ions. So electricity conduct ಮಾಡಲು free ions, for example Na plus, Cl minus etc. ಬೇಕು. So normal tap water, salts and minerals ಅಲ್ಲಿ dissolved ಇರುತ್ತದೆ. So electricity conduct ಮಾಡುತ್ತೆ. Distilled water ions ಇಲ್ಲ, so electricity conduct ಮಾಡಲ್ಲ. Okay, so ಈ ಪ್ರಾಪರ್ಟಿ ಆಫ್ ಡಿಸ್ಟಿಲ್ಡ್ ವಾಟರ್ ಕಂಪ್ಲೀಟ್ಲಿ ಇನ್ಸುಲೇಟರ್ ಅಲ್ಲ, ಬಟ್ ಪುವರ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ದಟ್ ಇಸ್ ಇಟ್ ಈಸ್ ಪುವರ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ, ಬಿಕಾಸ್ we will be removing the ions which is present in the water, so it is called as distilled water. So option C is the correct answer. Next question, if the frequency of a simple pendulum is 2 Hz, how many oscillations will it complete in 16 seconds? ಈ ಪ್ರಶ್ನೆ CTET ಡಿಸೆಂಬರ್ 2018 ನಲ್ಲಿ ಕೇಳಿದ್ದಾರೆ. ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ 16, ಆಪ್ಷನ್ ಬಿ 32, ಆಪ್ಷನ್ ಸಿ 64, ಆಪ್ಷನ್ ಡಿ 8. ಸೊ ಫ್ರೀಕ್ವೆನ್ಸಿ ಹರ್ಡ್ ಮೀನ್ಸ್ 1 ಸೆಕೆಂಡ್ ಅಲ್ಲಿ ಕಂಪ್ಲೀಟ್ ಆಗುವ ಆಸಿಲೇಷನ್ ಸಂಖ್ಯೆ. ಸೊ ಫ್ರೀಕ್ವೆನ್ಸಿ ಎಷ್ಟು ಕೊಟ್ಟಿದ್ದಾರೆ? ಸೊ ಇಟ್ ಈಸ್ 2 Hz. ಅಂದರೆ ಪೆಂಡ್ಯುಲಮ್ 1 ಸೆಕೆಂಡ್ ಅಲ್ಲಿ 2 ಕಂಪ್ಲೀಟ್ ಆಸಿಲೇಷನ್ ಮಾಡುತ್ತದೆ. ಸೊ ಟೈಮ್ ಗಿವನ್ ಹಿಯರ್, ಸೊ ಟೈಮ್ ಗಿವನ್, ಸೊ ದಟ್ ಈಸ್ 16 seconds. ಓಕೆ, ಸೊ ಟೋಟಲ್ ಆಸಿಲೇಷನ್ಸ್, that is equal to oscillations per second into total time. So yesterday 2 into 16, that is 32. ಅಂದರೆ 16 seconds ಅಲ್ಲಿ ಪೆಂಡುಲಮ್ 32 oscillations ಕಂಪ್ಲೀಟ್ ಮಾಡುತ್ತದೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, that is 32. ಆಪ್ಷನ್ ಬಿ is the correct answer. Next question, which one of the following metals burns if kept in air? ಸೊ ಈ ಪ್ರಶ್ನೆ CTET ಡಿಸೆಂಬರ್ 2018 ನಲ್ಲಿ ಕೇಳಿದ್ದಾರೆ. ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಮ್ಯಾಗ್ನೇಷಿಯಂ, ಆಪ್ಷನ್ ಬಿ ಜಿಂಕ್, ಆಪ್ಷನ್ ಸಿ ಅಲ್ಯೂಮಿನಿಯಂ, ಆಪ್ಷನ್ ಡಿ ಸೋಡಿಯಂ. ಸೊ ಸೋಡಿಯಂ ಇಸ್ ಅ ವೆರಿ ರಿಯಾಕ್ಟಿವ್ ಅಲ್ಕಲಿ ಮೆಟಲ್. ಸೊ ಸೋಡಿಯಂ ಇದು ಯಾವ ಮೆಟಲ್? ಸೋಡಿಯಂ ಇಟ್ ಇಸ್ ಅ ಅಲ್ಕಲಿ ಮೆಟಲ್, ದಟ್ ಇಸ್ ಗ್ರೂಪ್ 1 ಎಲಿಮೆಂಟ್. ಸೊ ಸೋಡಿಯಂ ಏರಲ್ಲಿ ಎಕ್ಸ್ಪ್ಲೋಸ್ ಆದ ತಕ್ಷಣ ಆಕ್ಸಿಜನ್ ಜೊತೆಗೆ ಫಾಸ್ಟ್ ರಿಯಾಕ್ಷನ್ ಆಗಿ ಬರ್ನ್ ಆಗಬಹುದು. ಸೊ ಸೋಡಿಯಂ ಸರ್ಫೇಸ್ ಮೇಲೆ ಆಕ್ಸೈಡ್ ಲೇಯರ್ ಫಾರ್ಮ್ ಆಗುವುದಕ್ಕೆ ಮುಂಚೆನೆ ಏನಾಗ್ತದೆ, ಇಲ್ಲಿ ಹೀಟ್ ಜನರೇಟ್ ಆಗಿ ಫೈರ್ ಕ್ಯಾಚ್ ಆಗುತ್ತದೆ. ಸೊ ಅದಕ್ಕಾಗಿ ಸೋಡಿಯಂ ಅನ್ನು ಕೆರೋಸಿನ್ ಆಯಿಲ್ ಅಲ್ಲಿ ಸ್ಟೋರ್ ಮಾಡುತ್ತಾರೆ ಏರ್ ಕಾಂಟ್ಯಾಕ್ಟ್ ತಪ್ಪಿಸಲು. ಸೊ ಕೆರೋಸಿನ್ ಅಲ್ಲಿ ಇಟ್ಟಾಗ ಮೆಟಲ್ ಏನಾಗ್ತದೆ, ಇಟ್ ಡಸ್ ನಾಟ್ ಕಮ್ ಇನ್ ದ ಕಾಂಟ್ಯಾಕ್ಟ್ ಆಫ್ ಏರ್. ಸೊ ಇಟ್ ಡಸ್ ನಾಟ್ ಅಂಡರ್ಗೋ ಆಕ್ಸಿಡೇಷನ್ ವೆರಿ ಈಸಿಲಿ. ಸೊ ಹಾಗಾಗಿ ಸೋಡಿಯಂ ಮೆಟಲ್ ಅನ್ನು ಕೆರೋಸಿನ್ ಒಳಗೆ ಇಟ್ಟಿರ್ತಾರೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ದಟ್ ಇಸ್ ಸೋಡಿಯಂ. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಗ್ಯಾಸಸ್ ಬರ್ನ್ ವಿತ್ ಪಾಪ್ ಸೌಂಡ್? ಸೊ ಈ ಪ್ರಶ್ನೆ CTET ಡಿಸೆಂಬರ್ 2018 ನಲ್ಲಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಹೈಡ್ರೋಜನ್,
option B nitrogen dioxide, option C sulfur dioxide, option D oxygen. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ದಟ್ ಇಸ್ ಹೈಡ್ರೋಜನ್. ಸೊ ಹೈಡ್ರೋಜನ್ ಗ್ಯಾಸ್ ಬರ್ನ್ಸ್ ವಿತ್ ಅ ಡಿಸ್ಟಿಂಕ್ಟ್ ದಟ್ ಇಸ್ ಪಾಪ್ ಸೌಂಡ್. ಸೊ ಪಟ್ ಅಂತ ಹೇಳಿ ಆವಾಜ್ ಬರ್ತದೆ. ಸೊ when hydrogen is ignited near a flame, it reacts rapidly with oxygen present in the air and produces water. So this rapid reaction causes a small explosion like sound which we hear as pop. So here the reaction, that is hydrogen plus oxygen, that gives water plus energy. ಸೊ ಹೈಡ್ರೋಜನ್ ಗ್ಯಾಸ್ ಲ್ಯಾಬ್ ಅಲ್ಲಿ ಐಡೆಂಟಿಫೈ ಮಾಡಲು ದಿಸ್ ಪಾಪ್ ಟೆಸ್ಟ್ ಈಸ್ ಯೂಸ್ಡ್. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ದಟ್ ಇಸ್ ಹೈಡ್ರೋಜನ್. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್, 3.7 kg of a fuel is completely burnt to give off 1.665 into 10 raised to 8 joules of energy. The calorific value of the fuel in standard unit is. ಸೊ ಈ ಪ್ರಶ್ನೆ CTET ಜುಲೈ 2019 ನಲ್ಲಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ 22,222, ಆಪ್ಷನ್ ಬಿ 61,605, ಆಪ್ಷನ್ ಸಿ 25,000, ಆಪ್ಷನ್ ಡಿ 45,000. ಸೊ ಕ್ಯಾಲೋರಿಫಿಕ್ ವ್ಯಾಲ್ಯೂ, that is CV, means energy released per unit mass of fuel when it is completely burnt. So the formula here it is calorific value, that is equal to total energy released divided by mass of fuel. So what is given here? Energy released. So energy released. So ಎಷ್ಟಿದೆ energy released? 1.665 into 10 raised to 8 joules. Okay, so joules. So mass of fuel, that is 3.7 kg. So calculation, so calorific value is equal to 1.665 into 10 raised to 8 divided by 3.7. So calorific value ಎಷ್ಟಾಗ್ತದೆ? So just you calculate this. This becomes 4.5 into 10 raised to 7 joules per kg. So standard exam answers usually express this as kilojoule per kg. Okay, so kilojoule per kilogram. So 4.5 into 10 raised to 7. Okay, so joule per kg, that is equal to 45,000 kilojoule per kilogram. So ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, that is 45,000. Option D is the correct answer. Next question, Myra cycles to a friend's house 5 km away to deliver a packet. She goes at a speed of 12 km per hour and returns at a speed of 8 km per hour. Her average speed during the whole trip is. ಸೊ ಈ ಪ್ರಶ್ನೆ CTET ಜುಲೈ 2019 ನಲ್ಲಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ 9.6 km per hour, ಆಪ್ಷನ್ ಬಿ 10 km per hour, ಆಪ್ಷನ್ ಸಿ 5 meter per second, ಆಪ್ಷನ್ ಡಿ 20 km per hour. ಸೊ ಇಲ್ಲಿ average speed means total distance traveled divided by total time taken. So when equal distances are traveled at different speeds, so average speed that is not equal to simple average. So instead use harmonic mean formula here. Okay, so that is average speed is equal to 2v1 v2 divided by v1 plus v2. Okay, so v1 is the initial velocity, v2 it is the final velocity. So what is given here? So distance one way,
so that is equal to 5 kilometer. Okay, so speed going, that is 12 kilometer per hour. So speed returning, so speed returning, so ಎಷ್ಟಿದೆ ರಿಟರ್ನಿಂಗ್ ಸ್ಪೀಡು, ಸೊ 8 ಕಿಲೋಮೀಟರ್ ಪರ್ ಅವರ್. ಸೊ ಎವರೇಜ್ ಸ್ಪೀಡ್ ಎಷ್ಟಾಗ್ತದೆ ಅವಾಗ, ಸೊ ಎವರೇಜ್ ಸ್ಪೀಡ್ that is equal to 2 into 12 into 8 divided by 12 plus 8, so that is equal to 192 divided by 20, so that is equal to 9.6 kilometer per hour. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ದಟ್ ಈಸ್ 9.6 kilometer per hour. Option A is the correct answer. Next question, X is a chemical present in our stomach and is necessary for digestion of food. When X is secreted in excess, it causes health problems like indigestion. So why is a chemical used to treat this condition? What could be X and Y? ಸೊ ಈ ಪ್ರಶ್ನೆ CTET ಡಿಸೆಂಬರ್ 2019 ನಲ್ಲಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ, ಎಕ್ಸ್ ಇಸ್ ಹೈಡ್ರೋಕ್ಲೋರಿಕ್ ಆಸಿಡ್ ಅಂಡ್ ವೈ ಇಸ್ ಸೋಡಿಯಂ ಕಾರ್ಬೋನೇಟ್. ಆಪ್ಷನ್ ಬಿ, ಎಕ್ಸ್ ಇಸ್ ಮಿಲ್ಕ್ ಆಫ್ ಮ್ಯಾಗ್ನೇಷಿಯಾ ಅಂಡ್ ವೈ ಇಸ್ ಹೈಡ್ರೋಕ್ಲೋರಿಕ್ ಆಸಿಡ್. ಸೊ ಆಪ್ಷನ್ ಸಿ, ಎಕ್ಸ್ ಇಸ್ ಹೈಡ್ರೋಕ್ಲೋರಿಕ್ ಆಸಿಡ್ ಅಂಡ್ ವೈ ಇಸ್ ಮಿಲ್ಕ್ ಆಫ್ ಮ್ಯಾಗ್ನೇಷಿಯಾ. ಆಪ್ಷನ್ ಡಿ, ಎಕ್ಸ್ ಇಸ್ ಮಿಲ್ಕ್ ಆಫ್ ಮ್ಯಾಗ್ನೇಷಿಯಾ ಅಂಡ್ ವೈ ಇಸ್ ascorbic acid. So in the human stomach, hydrochloric acid, okay, so in the human stomach, hydrochloric acid, that is HCl, helps in digestion of food. ಮಾನವನ ಹೊಟ್ಟೆಯಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ, that is HCl, ಆಹಾರ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ. So but when HCl is secreted in excess, it causes acidity and indigestion. ಸೊ HCl ಅಧಿಕ ಪ್ರಮಾಣದಲ್ಲಿ ಸೇವಿಸಿದರೆ ಏನಾಗ್ತದೆ, ಅಜೀರ್ಣ, ಹೊಟ್ಟೆ ನೋವು ಮತ್ತು ಆಮ್ಲತೆ ಉಂಟಾಗುತ್ತದೆ. ಸೊ ಟು ಟ್ರೀಟ್ ದಿಸ್ ಕಂಡೀಷನ್ ಆಂಟಾಸಿಡ್ಸ್ ಆರ್ ಯೂಸ್ಡ್. ಓಕೆ, ಸೊ ಮಿಲ್ಕ್ ಆಫ್ ಮ್ಯಾಗ್ನೇಷಿಯಾ, ದಟ್ ಈಸ್ ಮ್ಯಾಗ್ನೇಷಿಯಂ ಹೈಡ್ರಾಕ್ಸೈಡ್. ಓಕೆ, ಸೊ ಇಟ್ ಈಸ್ ಅನ್ ಆಂಟಾಸಿಡ್ ವಿಚ್ ನ್ಯೂಟ್ರಲೈಸಸ್ ಎಕ್ಸಸ್ ಆಸಿಡ್. ಸೊ ಇದು ಏನ್ ಮಾಡ್ತದೆ, HCl ಜೊತೆಗೆ ರಿಯಾಕ್ಟ್ ಆಗಿ ಏನಾಗ್ತದೆ, ಆಸಿಡ್ ನ ನ್ಯೂಟ್ರಲೈಸ್ ಮಾಡ್ತದೆ. ಸೊ ಹಾಗಾಗಿ ನಮ್ಗೆ ಏನಾಗ್ತದೆ, ದಾಟ್ ಆಸಿಡ್ ವಿಲ್ ಬಿ ನ್ಯೂಟ್ರಲೈಸ್ಡ್, ಆಮೇಲೆ ನಮಗೆ ಆರಾಮ ಅನಿಸ್ತದೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ದಟ್ ಈಸ್ ಎಕ್ಸ್ ಹಿಯರ್ ಇಟ್ ಈಸ್ ಹೈಡ್ರೋಕ್ಲೋರಿಕ್ ಆಸಿಡ್ ಅಂಡ್ ವೈ ಇಟ್ ಈಸ್ ಮಿಲ್ಕ್ ಆಫ್ ಮ್ಯಾಗ್ನೇಷಿಯಾ. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಇಸ್ ನಾಟ್ ಕರೆಕ್ಟ್? ಸೊ ಈ ಪ್ರಶ್ನೆ CTET ಡಿಸೆಂಬರ್ 2019 ನಲ್ಲಿ ಕೇಳಿದ್ದಾರೆ. ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ, ಡೈಜೆಷನ್ ಇಸ್ ಅ ಕೆಮಿಕಲ್ ಚೇಂಜ್. ಆಪ್ಷನ್ ಬಿ, ಫೋಟೋಸಿಂಥಸಿಸ್ ಇಸ್ ಅ ಕೆಮಿಕಲ್ ಚೇಂಜ್. ಆಪ್ಷನ್ ಸಿ, ರೆಸ್ಪಿರೇಷನ್ ಇಸ್ ಅ ಕೆಮಿಕಲ್ ಚೇಂಜ್. ಆಪ್ಷನ್ ಡಿ, ಕ್ರಿಸ್ಟಲೈಸೇಷನ್ ಇಸ್ ಅ ಕೆಮಿಕಲ್ ಚೇಂಜ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ದಟ್ ಇಸ್ ಕ್ರಿಸ್ಟಲೈಸೇಷನ್ ಇಸ್ ಅ ಕೆಮಿಕಲ್ ಚೇಂಜ್. So the following statement which is not correct, that is crystallization is a chemical change. So digestion, photosynthesis and respiration are the chemical changes because new substances are formed here. So but crystallization is only a physical change, not a chemical one. So crystallization is not a chemical change. So the following statement which is not correct here, it is crystallization is a chemical change. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಮಂಜುಳಾ is observing her image in a plane mirror. The distance between herself and the mirror, it is 5 meter. She moves 1 meter towards the mirror. The distance between herself and her image now is. ಸೊ ಈ ಪ್ರಶ್ನೆ CTET ಡಿಸೆಂಬರ್ 2019 ನಲ್ಲಿ ಕೇಳಿದ್ದಾರೆ. ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ 1 ಮೀಟರ್, ಆಪ್ಷನ್ ಬಿ 4 ಮೀಟರ್, ಆಪ್ಷನ್ ಸಿ 8 ಮೀಟರ್, ಆಪ್ಷನ್ ಡಿ 10 ಮೀಟರ್. So in a plane mirror, image distance is equal to object distance. So image distance is equal to object distance.
ಸೊ ಪ್ಲೇನ್ ಮಿರರ್ ಅಲ್ಲಿ ಇಮೇಜ್ ಆಬ್ಜೆಕ್ಟ್ ನ ಸೇಮ್ ಡಿಸ್ಟೆನ್ಸ್ ಅಲ್ಲಿ ಫಾರ್ಮ್ ಆಗುತ್ತದೆ. ಸೊ ಇನಿಷಿಯಲಿ ಮಂಜುಳಾ ಈಸ್ 5 ಮೀಟರ್ ಅವೇ, ಸೊ ಇಮೇಜ್ ಈಸ್ ಆಲ್ಸೋ 5 ಮೀಟರ್ ಬಿಹೈಂಡ್ ದ ಮಿರರ್. ಸೊ ಆದ್ದರಿಂದ ಇನಿಷಿಯಲ್ ಡಿಸ್ಟೆನ್ಸ್ ಬಿಟ್ವೀನ್ ಮಂಜುಳಾ ಅಂಡ್ ಇಮೇಜ್ that is equal to 5 plus 5, that is 10 meter. So she moves 1 meter towards the mirror. So new distance from mirror, that is equal to 4 meter. Okay. So image kuda mirror inda 4 meter behind form aguttade. So now distance between Manjula and her image, that is 4 plus 4, that is equal to 8 meter. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ದಟ್ ಇಸ್ 8 ಮೀಟರ್. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಐಡೆಂಟಿಫೈ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಈ ಪ್ರಶ್ನೆ ಸಿಟಿಇಟಿ ಡಿಸೆಂಬರ್ 2019 ನಲ್ಲಿ ಕೇಳಿದ್ದಾರೆ. ಆಪ್ಷನ್ ಸಿ ರೀತಿ ಇದೆ. ಆಪ್ಷನ್ ಎ, ಬಾಲ್ ಬೇರಿಂಗ್ಸ್ ಆರ್ ಯೂಸ್ ಟು ಇನ್ಕ್ರೀಸ್ ಫ್ರಿಕ್ಷನ್ ಬಿಟ್ವೀನ್ ದ ಪಾರ್ಟ್ಸ್ ಆಫ್ ಅ ಮೆಷಿನ್. ಆಪ್ಷನ್ ಬಿ, ಫ್ರಿಕ್ಷನ್ ಬಿಟ್ವೀನ್ ಟೂ ಸರ್ಫೇಸಸ್ ಇನ್ ಕಾಂಟ್ಯಾಕ್ಟ್ ಕ್ಯಾನ್ ನೆವರ್ ಬಿ ಎಲಿಮಿನೇಟೆಡ್ ಆನ್ ಅರ್ತ್. Option C, rolling friction is less than sliding friction. Option D, the friction force on an object moving through a fluid depends upon its shape. So ball bearings are not used to increase friction actually. Our friction reduce ಮಾಡಲು ಯೂಸ್ ಆಗುತ್ತವೆ. So they convert sliding friction into rolling friction, which is much less. So statement A, it is incorrect. That is, ball bearings are used to increase friction between parts of a machine. So on earth, friction completely eliminate ಮಾಡಲಾಗುವುದಿಲ್ಲ, only reduce ಮಾಡಬಹುದು. Also rolling friction, sliding friction ಗಿಂತ ಕಡಿಮೆ, hence wheels are useful. So ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ, that is, ball bearings are used to increase friction between parts of a machine. Okay, that is the incorrect statement. Option A is the correct answer. ಸೊ ಫ್ರೆಂಡ್ಸ್, ಇವತ್ತಿನ PYQ ಸಾಲ್ವಿಂಗ್ ಸೆಷನ್ ಮೂಲಕ ಹೌ ಥಿಂಗ್ಸ್ ವರ್ಕ್ ಟಾಪಿಕ್ ನ CTET ಕ್ವಶನ್ ಪ್ಯಾಟರ್ನ್ ನಿಮಗೆ ಇನ್ನೂ ಕ್ಲಿಯರ್ ಆಗಿರಬೇಕು. ನೆಕ್ಸ್ಟ್ ಸೆಷನ್ ಪಾರ್ಟ್ 5 ಅನ್ನು ಸಾಧ್ಯವಾದಷ್ಟು ಬೇಗ ಅಪ್ಲೋಡ್ ಮಾಡ್ತೀವಿ. ಸೆಷನ್ ನಿಮಗೆ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ, ಮತ್ತು ಪಾರ್ಟ್ 5 ಮಿಸ್ ಆಗಬಾರ್ದೆಂದರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೀಪ್ ಪ್ರಾಕ್ಟಿಸಿಂಗ್ ಸ್ಮಾರ್ಟ್ ಕಾನ್ಸೆಪ್ಟ್ಸ್. ಸಿ ಯು ಇನ್ ಪಾರ್ಟ್ 5. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸೈನ್ಸ್ ಪಾಠಶಾಲಾ.